ಎಲ್ಲ FA1 ಎಕ್ಸಾಮ್ಗೋಸ್ಕರ ಪ್ರಿಪ್ರೇಷನ್ ಮಾಡ್ತಿರುವಂಥ ಎಲ್ಲ 9th ಅಥವಾ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. 9th ಸಂಬಂಧಪಟ್ಟಿದಂತೆ ಹಿಂದಿ ಎಕ್ಸಾಮ್ಗೆ ಸಂಬಂಧಪಟ್ಟಿದಂತೆ ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡಿ ವಿತ್ ಕೀ ಆನ್ಸರ್ನ ಕೂಡ ಅಪ್ಲೋಡ್ ಮಾಡಿ ಅಂತ ಕೇಳ್ತಿದ್ದಾರೆ. ಹಿಂದಿ ಎಕ್ಸಾಮ್ಗೆ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹಿಂದಿ ಎಕ್ಸಾಮ್ಗೆ ಸಂಬಂಧಪಟ್ಟಿದಂತೆ FA1 ಕ್ವಶನ್ ಪೇಪರ್ ಮತ್ತು ವಿತ್ ಕೀ ಆನ್ಸರ್ನ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಇದರಲ್ಲಿರುವಂಥ 1 ಮಾರ್ಕ್ MCQ ಕ್ವಶನ್ಸ್, 1 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, 2 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, ಫಿಲ್ ಇನ್ ದ ಬ್ಲಾಂಕ್ ಆಗಿರ್ಬೋದು, 3 ಮಾರ್ಕ್ಸ್ 4 ಮಾರ್ಕ್ಸ್ ಎಲ್ಲ ಕ್ವಶನ್ಸ್ ಕೂಡ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಫಿಕ್ಸ್ ಕ್ವಶನ್ಸ್ ಅಂತಲೇ ಹೇಳ್ಬೋದು. ಯಾರೆಲ್ಲ ಜಸ್ಟ್ ಪಾಸ್ ಆದರೆ ಸಾಕು ಹಿಂದಿಲಿ ಅಂತ ಇದ್ದೀರಾ, ಅಂಥವರಿಗಂತೂ ಈ ಒಂದು ಕ್ವಶನ್ ಪೇಪರ್ ವೆರಿ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದಾಗಿದೆ. ಜಸ್ಟ್ ಒಂದು ಕ್ವಶನ್ ಪೇಪರ್ನ ಕಲ್ತ್ಕೊಂಡೋದ್ರೆ ನೀವು ಈಸಿಯಾಗಿ ಪಾಸಿಂಗ್ ಮಾರ್ಕ್ಸ್ನ ತೆಗಿಬೋದಾಗುತ್ತೆ. ಎಲ್ಲ ಕ್ವಶನ್ಸ್ನ ಕಲ್ತ್ಕೊಂಡೋದ್ರೆ ಈಸಿಯಾಗಿ ನೀವು 20 ಔಟ್ ಆಫ್ 20 ಮಾರ್ಕ್ಸ್ನ ಕೂಡ ತೆಗಿಬಹುದಾಗಿರುತ್ತೆ. ಈ ಒಂದು ಕ್ವಶನ್ ಪೇಪರ್ನ ಕರೆಕ್ಟಾಗಿ ನೋಡ್ಕೊಂಡು ಹೋಗಿದೆ. ಕಂಪ್ಲೀಟಾಗಿ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡ್ತಾ ಬರೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ನೋಡ್ತಾ ಇರೋದು 20 ಮಾರ್ಕ್ಸ್ಗೆ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಹಿಂದಿ ಎಕ್ಸಾಮು 14 ಮಿನಿಟ್ಸ್ ಇರುತ್ತೆ. ಇಲ್ಲಿ ಒಂದೊಂದೇ ಕ್ವಶನ್ಸ್ ಇದೆ. ನಾನು ಕ್ವಶನ್ಸ್ನೆಲ್ಲ ಓದಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲ್ಲ. ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ತುಂಬಾ ಟೈಮ್ ಆಗುತ್ತೆ. ನೀವು ಅಷ್ಟೊಂದು ವಿಡಿಯೋ ನೋಡೋಷ್ಟು ಪೇಷನ್ಸ್ ಕೂಡ ನಿಮಗಿರಲ್ಲ. ಅದಕ್ಕೋಸ್ಕರ ಡೈರೆಕ್ಟಾಗಿ ಆನ್ಸರ್ನ ಹೇಳ್ತೀನಿ. ಆನ್ಸರ್ನ ಹೇಳ್ತಾ ಹೋಗ್ತೀನಿ. ಆನ್ಸರ್ ಲಾಸ್ಟಿಗೆಲ್ಲ ಕೊಡ್ತೀನಿ. ನಾನು ಜಸ್ಟ್ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ, ಹಾಗೆ ಟಿಕ್ ಮಾಡಿ ತೋರಿಸ್ತಾ ಹೋಗ್ತೀನಿ ಯಾವುದು ಇಂಪಾರ್ಟೆಂಟ್ ಅಲ್ಲ ಅಂತ. ನೋಡ್ಕೊಳ್ತಾ ಬನ್ನಿ. ಮೊದಲನೇದಾಗಿ ಬಂದುಬಿಟ್ಟು 2x1 2 ಮಾರ್ಕ್ಸ್ಗೆ 2 MCQನೇನೋ ಕೊಟ್ಟಿರ್ತಾರೆ. ಸರಿಯಾದ ಉತ್ತರವನ್ನು ಆರಿಸಿ ಬರೀರಿ ಅಂತ. ಕರೆಕ್ಟ್ ಆನ್ಸರ್ನ ಆಯ್ಕೆ ಮಾಡಿಬಿಟ್ಟು ಬರೀಬೇಕಾಗುತ್ತೆ. ಫಸ್ಟ್ನೇ ಕ್ವಶನಿಗೆ ಆನ್ಸರ್ ನೋಡೋದಾದರೆ ಫಸ್ಟ್ನೇ ಕ್ವಶನಿಗೆ ಆನ್ಸರ್ ಇಲ್ಲೇ ಇದೆಯಲ್ಲ. B ಮತ್ತು A ನೋಡ್ಬೋದು. ಫಸ್ಟ್ನೇ ಕ್ವಶನಿಗೆ ಆನ್ಸರ್ ಬಂದುಬಿಟ್ಟು B ಆನ್ಸರ್ ಕರೆಕ್ಟಾಗಿರುತ್ತೆ. ಫಸ್ಟ್ನೇ ಕ್ವಶನಿಗೆ ಕರೆಕ್ಟಾಗಿ ನೋಡ್ಕೊಳ್ಳಿ, B ಆನ್ಸರ್ ಕರೆಕ್ಟಾಗಿರುತ್ತೆ. ವಿಡಿಯೋನ ಪಾಸ್ ಮಾಡಿಕೊಂಡು ಅಥವಾ ಸ್ಕ್ರೀನ್ಶಾಟ್ನ ತೊಗೊಳ್ಳಿ. ಇನ್ನು ಸೆಕೆಂಡ್ನೇ ಕ್ವಶನಿಗೆ A ಆಪ್ಷನ್ ಕರೆಕ್ಟಾಗಿರುತ್ತೆ. B ಮತ್ತು A ಆಪ್ಷನ್ ಕರೆಕ್ಟಾಗಿರುತ್ತೆ. ಫಸ್ಟ್ ಕ್ವಶನಿಗೆ B, ಸೆಕೆಂಡ್ ಕ್ವಶನಿಗೆ A. ವಿಡಿಯೋನ ಪಾಸ್ ಮಾಡಿಕೊಂಡು ಕ್ವಶನ್ಸ್ನ ಓದ್ಕೊಳ್ಳಿ, ಆಮೇಲೆ ಆನ್ಸರ್ನ ಅಷ್ಟೇ ನೋಡ್ಕೊಳ್ಳಿ, ನೆನಪಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಮೇನ್ ಬಂದರೆ 2x1 2 ಮಾರ್ಕ್ಸ್, ಒಂದು ಎರಡೇನೋ ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಿದಂತೆ ನೀವು ಆನ್ಸರ್ನ ಬರೀಬೇಕಾಗುತ್ತೆ. ಇದಕ್ಕೆ ಆನ್ಸರ್ನ ಲಾಸ್ಟಿಗೆ ನಿಮಗೆ ತೋರಿಸ್ತೀನಿ. ಇಲ್ಲಾಂದರೆ ನಿಮಗೆ ಫೈಂಡ್ ಔಟ್ ಮಾಡೋಕ್ಕಾದ್ರೆ ನೀವು ಫೈಂಡ್ ಔಟ್ ಮಾಡ್ಕೊಳ್ಳಿ. ಆನ್ಸರ್ನ ಲಾಸ್ಟಿಗೆ ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ 3x1 3 ಅಂದರೆ 3 ಕ್ವಶನ್ಸ್ನ ಕೊಟ್ಟಿರ್ತಾರೆ. ಈಚ್ ಕ್ವಶನಿಗೆ 1 ಮಾರ್ಕ್ಸ್ ಇರುತ್ತೆ. ಇದು 5, 6, 7 3 ಕ್ವಶನ್ ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್, ಫಿಕ್ಸ್ ಕ್ವಶನ್ಸ್ ಇವಿಷ್ಟು ಕ್ವಶನ್ಸ್ ಕೂಡ. ವಿಡಿಯೋನ ಪಾಸ್ ಮಾಡಿಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ನ ತೊಗೊಂಡು ಇಟ್ಕೊಳ್ಳಿ. ಆಮೇಲೆ ನೀವು ಓದ್ಕೋಬೋದಾಗಿರುತ್ತೆ ಈ ಕ್ವಶನ್ಸ್ಗೆ ಆನ್ಸರ್ನ. ನೆಕ್ಸ್ಟ್ 3x2 ಅಂದರೆ 3 ಮಾರ್ಕ್ಸಿಂದ 2 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ನಿಮಗೆ 3 ಕ್ವಶನ್ಸ್ನ ಕೊಟ್ಟಿರ್ತಾರೆ. 3 ಕ್ವಶನ್ಸ್ನಲ್ಲಿ 8, 9, 10 3 ಕ್ವಶನ್ಸ್ನಲ್ಲಿ ನೀವು ಯಾವುದಾದ್ರು 2 ಕ್ವಶನ್ಗೆ ಅಟೆಂಡ್ ಮಾಡಿದ್ರೆ ನಿಮಗೆ ಈಸಿಯಾಗಿ 6 ಮಾರ್ಕ್ಸ್ ಬರುತ್ತೆ ಅಂತಲೇ ಹೇಳ್ಬೋದಾಗಿ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಕರೆಕ್ಟಾಗಿ ನೋಡ್ಕೊಳ್ಳಿ 2 ಕ್ವಶನ್ಸ್ನ. ನೆಕ್ಸ್ಟ್ 1x3 3 ಮಾರ್ಕ್ಸಿಗೆ 1 ಕ್ವಶನ್ನ ಕೊಟ್ಟಿರ್ತಾರೆ. ಇದನ್ನು ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಇದು ಕ್ವಶನ್ನು. ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದಾಗಿ. ನೋಡ್ಕೊಳ್ಳಿ ಇದೊಂದು. ನೆಕ್ಸ್ಟ್ 1x4 ಅಂದರೆ ಪೋಯಮ್ ರೈಟಿಂಗ್ ಕೊಟ್ಟಿದ್ದಾರೆ. ಪೋಯಮ್ನ ಬರಿಬೇಕಾಗುತ್ತೆ. ಪೋಯಮ್ ರೈಟಿಂಗ್ ಫಿಕ್ಸ್. ಇದೇ ಪೋಯಮ್ ನಿಮಗೆ ಎಕ್ಸಾಮಿಗೆ ಬರೋದು 100% ಬರೆದಿಟ್ಕೊಳ್ಳಿ. ಇದೇ ಪೋಯಮು ಬರೋದಂತಲೇ ಹೇಳ್ಬೋದಾಗಿದೆ ಎಕ್ಸಾಮ್ಗೆ. ತುಂಬಾ ಇಂಪಾರ್ಟೆಂಟ್ ಇದು. ನೋಡ್ಕೊಂಡಿರಿ, ಇದೇ ಕ್ವಶನ್ ಬರುವ ಚಾನ್ಸಸ್ ಇದೆ. ನೆಕ್ಸ್ಟ್ ನೋಡೋದಾದರೆ ಆನ್ಸರ್ ಎಲ್ಲದಕ್ಕೂ ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಆನ್ಸರ್ನ ನೋಡ್ಕೊಳ್ತಾ ಹೋಗಿ. ಸೆಕೆಂಡ್ ಮೇನಿಗೆ ಆನ್ಸರ್ ಇಲ್ಲೇ ಇದೆ. ನೋಡ್ಕೊಳ್ಳಿ, ಆನ್ಸರ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ನ ತೊಗೊಂಡಿಟ್ಕೊಳ್ಳಿ. ಆಮೇಲೆ ನೋಡ್ಬೋದು ಅಥವಾ ವಿಡಿಯೋನ ಪಾಸ್ ಮಾಡಿಕೊಂಡು ನೋಡ್ಕೊಳ್ತಾ ಬನ್ನಿ. ನೆಕ್ಸ್ಟ್ 5th ಒನ್ನಿಗೆ ಇಷ್ಟು ಆನ್ಸರ್ನ ಬರಬೇಕು. 6th ಒನ್ನಿಗೆ 7th ಒನ್ನಿಗೆ ಜಸ್ಟ್ ಒಂದೊಂದು ಸೆಂಟೆನ್ಸಲ್ಲಿ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ಕರೆಕ್ಟಾಗಿ ವಿಡಿಯೋನ ಪಾಸ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ನ ತೊಗೊಳ್ಬೇಕು, ನೋಡ್ಕೊಳ್ತಾ ಬನ್ನಿ. ಇನ್ನು 8th ಮತ್ತು 9th ಒನ್ನಿಗೆ ಹಾಗೆ 10th ಒನ್ನಿಗೆ ಆನ್ಸರ್ನ ನೋಡ್ಕೊಳ್ಳಿ. ಇಷ್ಟು ಆನ್ಸರ್ನ ಬರೀಬೇಕಾಗುತ್ತೆ. ಯಾವುದಕ್ಕೆ ಅಂದರೆ 8th ಒನ್ನಿಗೆ. 8th ಒನ್ನಿಗೆ ಇಷ್ಟು ಆನ್ಸರ್ನ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ಇನ್ನು 9th ಒನ್ನಿಗೆ ಜಸ್ಟ್ ಇಷ್ಟು ಆನ್ಸರ್ನ ಬರೆದ್ರೆ ಸಾಕಾಗುತ್ತೆ 9th ಒನ್ನಿಗೆ. ಇನ್ನು 10th ಒನ್ನಿಗೆ 3 ಪಾಯಿಂಟ್ಸ್ನ ಬರೀಬೇಕಾಗುತ್ತೆ. ನೋಡ್ಕೊಳ್ಳಿ, ಇಷ್ಟು ಆನ್ಸರ್ನ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ಇನ್ನು 11th ಒನ್ನಿಗೆ ಇಷ್ಟು ಆನ್ಸರ್ನ ಬರೀಬೇಕಾಗುತ್ತೆ. ನೀವು ಸ್ವಲ್ಪ ಬೇಕಾದರೂ ಜಾಸ್ತಿ ಬರೆದ್ರೆ ನಿಮಗೆ ಜಾಸ್ತಿ ಅಂದರೆ ಮಾರ್ಕ್ಸ್ನ 100% ಅಂದರೆ ಈಗ 3 ಮಾರ್ಕ್ಸ್ ಇದ್ದರೆ ಅಥವಾ 4 ಮಾರ್ಕ್ಸ್ ಇದ್ದರೆ 4ಕ್ಕೆ ಮಾರ್ಕ್ಸ್ ಸಿಗೋ ಚಾನ್ಸಸ್ ಇದೆ. ನೀವೇನಾದರೂ ಸ್ವಲ್ಪ ಕಡಿಮೆ ಬರೆದ್ರೆ
ನಿಮಗೆ 4ಕ್ಕೆ 3 ಅಥವಾ 3 ಹಾಕಿದರೆ ಸೊ 2 ಮಾರ್ಕ್ಸ್ ಆ ಥರ ಸಿಗುತ್ತೆ. ಸೊ ನೆಕ್ಸ್ಟು 12ಇಂದು ಪೋಯಮ್ನ ಬರೆಯೋಕ್ಕಿತ್ತಲ್ಲ, ಸೊ ಆ ಪೋಯಮ್ನ ನೋಡ್ಕೊಳ್ಳಿ. ಸೊ ಈ ಥರ ಬರೀಬೇಕಾಗುತ್ತೆ. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಇನ್ನೂ ಜಾಸ್ತಿ ಇಷ್ಟ ಆಯಿತು ಅಂತ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಎಲ್ಲ ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡಿದ್ದೀನಿ ನಾನು ಒಂದು ಚಾನಲಲ್ಲಿ 9th FA1ಗೆ ಸಂಬಂಧಪಟ್ಟಂತೆ ಎಲ್ಲ ಕ್ವಶನ್ ಪೇಪರ್ ನೋಡಿ ಅಂತ ಹೇಳ್ತಾ ವಿಡಿಯೋನ ಏನು ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.